ಹಲೋ, ಏನು ಏನೋರೆ, ಏನ್ ಹೇಳ್ತಾ ಇದ್ರಿ ನೀವು? ನೀವಿಷ್ಟೊತ್ನಲ್ಲಿ ಎಲ್ಲಿ ಕರೆದ್ರು ಬರಕ್ ನಾನು ತಯಾರಾಗಿದ್ದೀನಿ. ಮಿಸ್ಟರ್ ಜಗನ್ನಾಥ್, ಪಾರ್ಟಿ ಪ್ರೆಸಿಡೆಂಟ್ ನಮ್ ಸೀಕ್ರೆಟ್ ಮೀಟಿಂಗ್ಗೋಸ್ಕರ ಒಳ್ಳೆ ಜಾಗನೇ ಸೆಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಏನೋ ಮೋಸ ನಡೆದಿದೆ. ಇದು ಪಾರ್ಟಿ ಪ್ರೆಸಿಡೆಂಟ್ ಇರೋ ಜಾಗ ಅಲ್ಲ. ಮತ್ತೆ ರ್ಯಾಂಬೋ ರಾಜ ರಿವಾಲ್ವರ್ ರಾಣಿ ಹೈಡ್ಔಟ್. ವಾಟ್? ರೀ ರುದ್ರಯ್ಯನವ್ರೆ, ಎದ್ದಳ್ರಿ. ಅಧ್ಯಕ್ಷರಿರೋ ಜಾಗಕ್ಕೆ ಬಂದುವಾ? ಮೀಟಿಂಗ್ ಶುರು ಆಯ್ತಾ? ಇನ್ನು ಸ್ವಲ್ಪ ಹೋದ್ರೆ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಫೈಟಿಂಗ? ಇನ್ನೇನ್ರಿ, ಮಂತ್ರಿ ಮಾಡ್ತೀನಿ ಅಂತ ನಮ್ ಕೈಯಿಂದ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿ ಕೊನೆಗೆ ಹುಲಿ ಬಾಯ್ಕ್ ತಂದ್ಬಿಟ್ಟಿರಲ್ರಿ. ನಾನೆಲ್ರಿ ಹುಲಿ ಬಾಯಿಗೆ ತಂದ್ಬಿಟ್ಟೆ? ನೀವು ತಾನೇ ರಾತ್ರಿ ಆ ಕರ್ಪೂರದ ಗೊಂಬೆನ ಕಳಿಸಿ ನನಗೆ ಮತ್ತೆ ಬರೋ ಇಂಜೆಕ್ಷನ್ ಚುಚ್ಚಿ ಅವಳು ಹೇಳ್ದಾಗೆ ಕೇಳಬೇಕು, ಅವಳು ಹೇಳ್ದಾಗೆ ಮಾಡಬೇಕು ಅಂತ ಹೇಳಿ ಕಳಿಸಿದವ್ರು ನೀವು ತಾನೇ? ನಾನು ಇಂಜೆಕ್ಷನ್ ಕೊಟ್ಟು ಕಳ್ಸಿದ್ದ? ನೋ ನೋ, ಇಟ್ಸ್ ಇಂಪಾಸಿಬಲ್. ಇಟ್ಸ್ ಪಾಸಿಬಲ್ ಧನರಾಜ್. ಕೋಟಿಗಟ್ಟಲೆ ಫ್ರಾಡ್ ಡಿಡಿಗಳನ್ನ ಕ್ಯಾಶ್ ಮಾಡಿದೆ, ರಾಂಗ್ ಪ್ರಾಜೆಕ್ಟ್ಗೆ ಲೋನ್ ಕೊಡಿಸಿ ಬ್ಯಾಂಕ್ ಅನ್ನೇ ಲೂಟಿ ಮಾಡಿದೆ. ಅದು ಸಾಲದು ಅಂತ ಬ್ಯಾಂಕ್ ಮ್ಯಾನೇಜರ್ ದಿಲೀಪ್ಗೆ ಇಂಜೆಕ್ಷನ್ ಕೊಟ್ಟು ಹುಚ್ಚನಾಗಿ ಮಾಡಿದೆ. ಅದಕ್ಕೆ ಅದೇ ಇಂಜೆಕ್ಷನ್ ನಾನು ನಿಮಗ್ ಕೊಟ್ಟು ನಿಮ್ಮನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದೆ. ಧನರಾಜ್, ಈ ಫೈಲ್ ನಲ್ಲಿ ನೀವು ಮಾಡಿರೋ ಅಲಿಗೇಷನ್ಸ್ ಪೂರಾ ಇದೆ. ನೀವು ಮಾಡಿರೋ ತಪ್ಪುಗಳನ್ನ ಇದ್ರಲ್ಲಿ ರೆಕಾರ್ಡ್ ಮಾಡಿಸಿ ಅದನ್ನ ಸಾರ್ವಜನಿಕರಿಗೆ ಕೇಳಿಸಿ ನಿಮಗೆ ಶಿಕ್ಷೆ ಕೊಡಿಸ್ತೀನಿ. ಸಂಧಿ ರುದ್ರಯ್ಯ, ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಇವತ್ತು ಕೊನೆ ದಿನ. ಅಂಬಾರಿ ಮೇಲೆ ಮೆರವಣಿಗೆ ಮಾಡಿಕೊಂಡು ಭರ್ಜರಿಯಾಗಿ ನಾಮಿನೇಷನ್ ಫೈಲ್ ಮಾಡೋ ಕನಸನ್ನ ಮರೆತು ನಿಮ್ಮೆಲ್ಲರ ಅಂತಿಮ ಯಾತ್ರೆಗೆ ಸಿದ್ಧರಾಗಿ. ಹೇಳು. ಜಡ್ ಜಗನ್ನಾಥ್ ರಾಯರು ತಮ್ಮ ಮಗನ ಡ್ರೈವರ್ ಮಗ ರಾಜ್ನಿಗೆ ಮದುವೆ ಮಾಡ್ಕೊಡೋಕೆ ಇಷ್ಟವಿಲ್ಲದೆ ನನ್ನ ಹತ್ರ ಬಂದು ಸಲಹೆ ಕೇಳಿದ್ರು. ನಾನು ರಾಜನ ಮೇಲೆ ಅಪವಾದ ಹೊರಿಸ್ಬೇಕು ಅಂತ ಕಾಳನ್ ಕೈಲಿ ರಾಜನ್ ತಂದೆನ ಕೊಲೆ ಮಾಡಿಸಿ ರಾಜನ ಜೈಲಿಗೆ ಕಳಿಸ್ದೆ. ಇವತ್ತು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಕೊನೆ ದಿವಸ. ಫೈಲ್ ಮಾಡಲೇಬೇಕು, ಆಮೇಲೆ ಎದುರಿಗೆ ಬಂದ್ರು ಕತ್ತರಿಸದೆ.
ರಾಜ ಬೇಡ. ಈಗಾಗಲೇ ನಾವು ಕಾನೂನಿನ ದೃಷ್ಟಿಲಿ ಅಪರಾಧಿಗಳಾಗಿ ಅಜ್ಞಾತವಾಸನ ಅನುಭವಿಸ್ತಾ ಇದ್ದೀವಿ. ಈಗ ಇವ್ರನ್ನ ನೀನ್ ಕೊಲೆ ಮಾಡಿ ನಿಜವಾದ ಅಪರಾಧಿಯಾಗಿ ಮತ್ತೆ ನಿನ್ ಜೀವನನ ಕತ್ಲೆ ಕೋಣೆಯಲ್ಲಿ ಕಳಿ ಹಾಗೆ ಮಾಡ್ಕೋಬೇಡ. For more updates, like, comment, subscribe to our channel.